ಊರು ಬಿಡೋಕ್ಕಿಂತ ಮುಂಚೆ ನನಗೆ ಅನಿಸ್ತು, ನಾನು ಆಲ್ರೆಡಿ 90 ಕೋಟಿ ಸಾಲ ಮಾಡಿದ್ದೆ. ದರ್ಶನ್ ಸರ್ ಕಷ್ಟ ಅಂದಾಗ ಒಂದ್ಸಲ ನನಗೆ ಐರಾವತ ಪಿಕ್ಚರಲ್ಲಿ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ನನ್ನ ಹೊರ ಹತ್ರ ಹೋಗಿ ಸಾಲ ಕೇಳೋ ಪರಿಸ್ಥಿತಿ ಇರಲಿಲ್ಲ. ಒಂದೇದು. ಎರಡನೇದು, ನನಗೆ ಈಗ ಕುತ್ತಿಗೆ ಬಂದ್ಬಿಟ್ಟಿದ್ದೇನೆ, ಮುಳುಗ್ತಾ ಇದ್ದೀನಿ, ಸಾಯ್ಬೇಕಂತ ಹೊಟ್ಟಿದ್ದೀನಿ. ಏನು ಹೆಚ್ಚು ಕಡಿಮೆಯಾಗಿ ನಾನು ಮಾಡಿರೋ ಸಾಲಗಳು ಎಲ್ಲ ಹೆಚ್ಚು ಕಡಿಮೆ ಇಂಡಸ್ಟ್ರಿ ಚಿಕ್ಕದು, ಎಲ್ಲರನ್ನ ಎಲ್ಲೆಲ್ಲಿ ತೊಗೊಂಡಿದ್ದೀನಿ ಇಂಡಸ್ಟ್ರಿ ಅವ್ರು ಹೇಳ್ತಾರೆ, ಎಲ್ಲ ದರ್ಶನ ಸರ್ ಗೊತ್ತಿದ್ದೇ ಇರುತ್ತೆ. ಅವ್ರು ಗೊತ್ತಿತ್ತು ನಾನು ಸಾಲ ಕೆಲವು ಕಡೆ ಅಲ್ಲಿ ಪಿಕ್ಚರ್ ಸಾಲ ಮಾಡಿದ್ದೀನಿ ಗೊತ್ತಿತ್ತು, ಎಷ್ಟು ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ನನಗೆ ಎಲ್ಲ ಅವ್ರ ಮುಂದೆ ಮುಖ ತೋರ್ಸೋಕ್ಕಾಗಲ್ಲ. ಅವ್ರ ಮೇಲೆ ಭಾಳ ಅಪಾರವಾದ ಗೌರವ ನನಗೆ. ಆ ಅಪಾರವಾದ ಗೌರವನೇ ನಾನು ಓದ್ಬಿಡೋ ಮಾಡಿದೆ, ಬೇರೆ ಏನಿಲ್ಲ. ನನಗೆ ಆಮೇಲೆ ಗೊತ್ತಾಯ್ತು, ಈಗ ದರ್ಶನ್ ಸರ್ ನಾನು ಫೇಸ್ ಮಾಡೋಕ್ಕಾಗಲ್ಲ, ಈಗ ಭಾಳ ಪ್ರಾಬ್ಲಮ್ಸ್ ಹಾಕೊಂಡಿದ್ದೀನಿ, ಅವ್ರು ಫೇಸ್ ಮಾಡೋಕ್ಕಾಗಲ್ಲ. ಅವಾಗಲೇ ನಾನು ಇದನ್ನೆಲ್ಲ ಸಾಯಬೇಕು ಅಂತ ನಾನು ನಾನು ಒಪ್ಕೊಂಡಿದ್ದೆ, ನಾನು ಒಪ್ಕೊಂಡಿಲ್ಲ ಸಾಯಕ್ಕೆ. ಬಟ್ ಅನಿಸಿತ್ತು ಅವ್ನು ಫೇಸ್ ಮಾಡೋಕ್ಕಾಗಲಾರ್ದೆ ನಾನು ಊರು ಬಿಡುವಂಥ ಪ್ರಸಂಗ ಬಂತು. ನಾನು ಅಷ್ಟು ಬಡ್ಡಿ ಕಟ್ಟಿದ್ದೀನಿ ಸರ್. ನಾನು ಬೆಂಗಳೂರು ಜುಲೈ 1, 2018 ಇದ್ದರೆ ಅದರ ಹಿಂದಿನ ತಿಂಗಳು ನಾನು ಹೆಚ್ಚು ಕಡಿಮೆ 15 ಲಕ್ಷ ತಿಂಗಳಿಗೆ ಬಡ್ಡಿ ಕಟ್ಟಿದ್ದೀನಿ ಸರ್. ಪಿಕ್ಚರ್ ಇಲ್ಲ ಸರ್, ನಾನು ಒಂದೇ ಬಿಸ್ನೆಸ್ ಮಾಡಿದ್ದೀನಿ, 7 ಬಿಸ್ನೆಸ್ ಮಾಡಿದ್ದೀನಿ, ಎಷ್ಟೋ ಪಿಕ್ಚರ್ಗಳು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, ಅದೇ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, 3 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಕೋಲ್ಡ್ ರಿಟರ್ನ್ ಮಾಡ್ತಿದ್ದೆ, ಅದರಿಂದ ಏನು ಭಾಳ ಸಿಗಲ್ಲ, ನಾನು ಬರೀ ಬಡ್ಡಿಗೆ ಹೋಗ್ತಿತ್ತು. ಸರ್ ಪಿಕ್ಚರ್ ಅಂದಮೇಲೆ ಇವತ್ತಿಲ್ಲ ನಾಳೆ ಗೆಲ್ತೀವಿ ಅಂತಲೇ ಹೋಗ್ತಾರೆ ಸರ್ ಎಲ್ಲರೂ. ಸರ್ ನಂಬಿಕೆ ಅಂದರೆ ಏನೋ ಗೊತ್ತಿಲ್ಲ, ಅದು ಪಡ್ಡ ಥರ ಇತ್ತು ನನ್ನ ಹತ್ರ. ನಾನು ಏನು ಮಾಡೋಕ್ಕಾಗಲ್ಲ, ನಾನು ಏನೋ ಒಂದು ಪಿಕ್ಚರ್ ಕೈ ಹಿಡಿಯುತ್ತೆ, ನಾನು ತೀರಿಸ್ತೀನಿ ಅನ್ನೋ ನಂಬಿಕೆ ಇತ್ತು ಸರ್. ಆ ನಂಬಿಕೆ ಮೇಲೆ ನಾನು ಹೊಟ್ಟೆ ಮಾಡ್ತಾ ಹೋದೆ. ನಾನು ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ, ನಾನು ಯಾವಾಗ ಹಿಡಿದಿದ್ದೆ ಅಂತ ಗೊತ್ತಿಲ್ಲ, ಯಾವಾಗ ಪ್ರಪಾತಕ್ಕೆ ಬಿದ್ದೆ ಅಂತ ಗೊತ್ತಿಲ್ಲ. ಇವತ್ತು ನನಗೆ ಈ ಪಿಕ್ಚರ್ ಕೈ ಹಿಡಿಬೋದು ಅಂತ ನಾನು ಮುಂದೆ ಹೋಗ್ತಾ ಇದ್ದೆ. ಅದ್ರ ಮಧ್ಯದಲ್ಲಿ ನಾನು ದುಡ್ಡು ಹೋಗ್ತಾ ಇದ್ದೆ. ದರ್ಶನ್ ಸರ್ ಇಲ್ಲಿ ಇದ್ದಾಗಲೇ ಬಂದಿದ್ದೀನಿ ನಾನು. ಅಲ್ಲ ಸರ್, ದರ್ಶನ್ ಸರ್ ಹೊರಗಡೆ ಇದ್ದಾಗಲೇ ಬಂದಿದ್ದೀನಿ. ಇಲ್ಲ, ನಾನು ದಿನಕರನ್ ಮೀಟ್ ಆಗಿದ್ದೀನಿ. ಅವತ್ತರ ಪರಿಸ್ಥಿತಿಯಲ್ಲಿ ಊರಲ್ಲಿ ಇರಲಿಲ್ಲ. ಆಮೇಲೆ ಅವರು ಮೀಟ್ ಆಗ್ತೀನಿ ಅಂತೆ, ಪರಿಸ್ಥಿತಿ ಅವ್ರದ್ದು ಗೊತ್ತಲ್ವ ನಿಮಗೆ, ಅವ್ರು ಯಾರು ಮೀಟ್ ಆಗ್ತಿರ್ಲಿಲ್ಲ. ಸ್ವಲ್ಪ ಟೈಮ್ ಆಯಿತು, ಅಷ್ಟರಲ್ಲಿ ನನಗೆ ಸ್ಟ್ರೋಕ್ ಆಯಿತು. ಅದಾದ್ಮೇಲೆ ನಾನು ಮೀಟ್ ಆಗ್ಬೇಕಂದ್ರೆ ಅವರು ಈಗಿಲ್ಲ. ನಂದನ್ನು ಈಗ ನಿಮ್ಗೆ ಏನು ಹೇಳಿದೆ ಹೇಳಿದೆ ಸರ್, ಇಷ್ಟೇ. ಅವಾಗ ಹಿಂಗೆ ಐತೆ, ಆಗಲಿ ಬಿಡಿ, ಏನೋ ಆಗಿದೆ ಆಗಲಿ, ನಿಮ್ಮ ಪಾಡಿ ನೀವಿರಿ ನೋಡೋಣ ಅಂತಂದ್ರೆ ಅವ್ರು ಭಾಳ ಟೆನ್ಸಲ್ಲಿದ್ದಾರೆ. ಆ ಟೈಮಲ್ಲಿ ಅವ್ರದ್ದು ಭಾಳ ಇದು ನಡೆದಿತ್ತು. ನಾನು ಅವ್ರನ್ನ ಭಾಳ ಕೆಕ್ಕಾಕೊಳ್ಳೆ, ಓದೆ ಕೂತ್ಕೊಂಡೆ. ನಾನು ಯಾವಾಗಲೂ ಫ್ರೆಂಡೇ, ಟೀ ಕುಡಿದೆ, ಮಾತಾಡಿದೆ, ಬಂದೆ. ನಾನು ಅವ್ರಿಗೆ ನಾನು ಪ್ರೆಷರ್ ಹಾಕೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ನಾನು ಏನು ಹೇಳಬೇಕು ಅದನ್ನು ಅವ್ರಿಗೆ ಕನ್ವೆ ಮಾಡಬೇಕಾಗಿತ್ತು, ಕನ್ವೆ ಮಾಡೋದು ಬಂದೆ ಅಷ್ಟೇ. ಇಲ್ಲ, ನಾನು ಬರಬೇಕಂತ ಹೊರಟಿದ್ದು ನಿಜ. ಅಷ್ಟರೊಳಗಡೆ ಅದು ಸ್ವಲ್ಪ ತಣ್ಣಗಾಯ್ತು ವಿಷಯ. ನಾನು ಅದನ್ನು ಮತ್ತೆ ಬೆಳೆಸೋಕ್ಕಿರಲಿಲ್ಲ. ಅದು 3 ದಿನ 4 ದಿನ ಟಿ ವಿ ಬಂತು, ಕಂಟಿನ್ಯೂ ಬಂತು, ನಾನು ನೋಡಿದ್ದೀನಿ. ಅದಾದಮೇಲೆ ನಾನು ಬರೋಕ್ಕಾಗಲಿಲ್ಲ, 1 ವಾರ ಬಿಟ್ಟು ಬರಬೇಕಂತ ಕೂಡ ಅಷ್ಟೆಲ್ಲ ತಣ್ಣಗಾಗಿತ್ತು. ನಾನು ಮತ್ತೆ ಅದನ್ನು ರೇಸ್ ಮಾಡೋ ವಿಷಯದಿಂದ ಅದೇ ಟೈಮಲ್ಲಿ ನನಗೆ ಕಿವಿದ ಆಪ್ರೇಷನ್, ಏನೋ ಪ್ರಾಬ್ಲಮ್ ಆಗಿ ಆಪ್ರೇಷನ್ ಆಗಿ ನಾನು ಟಿ ವಿ ಆಗಿತ್ತು. 6-7 ತಿಂಗಳು ನಾನು ಮತ್ತೆ ಬರೋಕ್ಕಾಗಲಿಲ್ಲ, ಸಿಕ್ಕಾಕೊಂಡಿದ್ದೆ. ನಾನು ಆ್ಯಕ್ಚುಲಿ ಬಂದಿದ್ದೆ ಅವಾಗ ಹೊರಗೆ. ದರ್ಶನ್ ಸರ್ ಮೇಲೆ ನನ್ನ ಅಪವಾದ ಬರಬಾರ್ದು ಅನ್ನೋ ಒಂದೇ ಒಂದು ರೀಸನ್ಸ್ ಕೂಡ ಹೊರಗಡೆ ಬಂದೆ. ಆ ಮೂಮೆಂಟಲ್ಲಿ ಬಂದು ನಾನು ಫೇಸ್ ಮಾಡೋಕ್ಕಾಗಲಿಲ್ಲ, ಪರಿಸ್ಥಿತಿ ನನಗೆ ಅಡೆತಡೆ ಮಾಡ್ತು ಅಷ್ಟೇ. ನಾನು ಬಂದಿದ್ದಾವಾಗಲೇ ಸ್ವಲ್ಪ ಅದಾಗಿ ಒಂದು ತಿಂಗಳು 2 ತಿಂಗಳು ಆದಮೇಲೆ ಬಂದಿದ್ದೀನಿ.